ಅಣ್ಣ ಅಣ್ಣ ನಿಂತ್ಕೊ ಅಣ್ಣ, ನಿನ್ನ ಜೊತೆ ಏನೋ ಮಾತಾಡಬೇಕು. ಪ್ಲೀಸ್ ಅಣ್ಣ ನಿಂತ್ಕೊ ಅಣ್ಣ. ನನ್ನ ಹತ್ರ ಏನೋ ಮಾತಾಡಬೇಕು, ಸೈಡ್ ಬಿಡೋ. ನನಗೆ ಕೆಲಸ ಐತೆ. ನನ್ನ ಹತ್ರ ಮಾತಾಡೋಕ್ಕೂ ಏನೂ ಉಳಿದಿಲ್ಲ. ನೀನು ನನ್ನ ಹತ್ರ ಮಾತಾಡೋ ಅಂಥದ್ದೇನಿಲ್ಲ, ನಾನು ನಿನ್ನ ಹತ್ರ ಮಾತಾಡೋ ಅಂಥ ವಿಷಯ ಏನಿಲ್ಲ. ಎಲ್ಲ ಮುಗ್ದೋಗಿರೋ ಅಂಥ ಕತೆ, ಮುಗ್ದೋಗಿರೋ ಕತೆನ ಮತ್ತೆ ಇಲ್ಲಿ ಮಾತಾಡಬೇಡ, ಸರಿನಾ? ಇಲ್ಲಿಂದ ಹೋಗ್ತಾ ಇರು. ನನ್ನ ಬಲವಂತ ಮಾಡಬೇಡ, ಮಾತಾಡಿಸ್ಬೇಡ. ನೀನು ಮಾಡಿರೋ ಇದಕ್ಕೆ ಇಲ್ಲೋಡು, ನಾನು ನಿನ್ನ ಮಾತಾಡಿಸ್ಬಾರ್ದು ಅಂತ ಇದ್ದೆ. ಏನೋ ಒಳ್ಳೆ ಮಾತನಾಗಿ ಹೇಳ್ತಾ ಇದ್ದೀನಿ, ದಾರಿ ಬಿಡು, ತೆಗಿ ಸೈಡ್ಗೆ ಹೋಗು. ನಿಂತ್ಕೋಣ. ಏನೋ ಸಮಯ ಕೆಟ್ಟದಂಬದು ಬಂದಾಗ ಸ್ವಲ್ಪ ಜಗಳ ಆಡೋದು ಇದೆಲ್ಲನ ಇದ್ದಿದ್ದೇನೆ. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಅಲ್ಲ ಏನಣ್ಣ ನೀನು ನೀನು ನನ್ನ ಅಷ್ಟು ಮಾತಾಡ್ಸಿದ್ರು ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ? ಪ್ಲೀಸ್ ಅಣ್ಣ. ಅಣ್ಣ ಯಾವತ್ತೂ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಅಣ್ಣ. ನಾವು ಯಾವತ್ತೂ ಜಗಳ ಆಡಬಾರ್ದು. ಇನ್ನು ಮುಂದೆ ಯಾವತ್ತೂ ಚೆನ್ನಾಗಿರಬೇಕು ನಾವು ಅಣ್ಣ ತಮ್ಮಂದ್ರಿಬ್ರು. ಸುನಂದಂಗೆ ನನ್ನ ಹೆಂಡ್ತಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ಅಣ್ಣ. ನಿಮ್ಮ ಜೊತೆ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಅಣ್ಣ. ಪ್ಲೀಸ್ ಅಣ್ಣ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಣ್ಣ. ನಿಮ್ಮ ಜೊತೆ ಎಲ್ಲ ಜಗಳ ಮಾಡ್ಕೊಂಡಿದ್ದಕ್ಕೆ ಅವಳು ಇವತ್ತು ನನಗೆ ಯಾವ ರೀತಿ ಮಾಡೋದು ನೋಡು. ಗಳಪ್ಪ ಅವ್ರ ಅಣ್ಣ ಅವ್ರ ಅದಕ್ಕೆ ಎಲ್ಲರ ಜೊತೆಗೆ ಇದ್ದಾರೆ, ಕೇಳ್ತಾರೆ ಹೇಳ್ತಾರೆ ಎಂಬುದು ಸ್ವಲ್ಪನಾದರೂ ಅವಳಿಗೆ ನಯ ಭಯ ಅನ್ನೋದು ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ಅಣ್ಣ. ಏನು ಮಾಡಲಿ, ನನಗಿಂತ ಮೋಸ ಮಾಡೋದ್ಲು. ಅದಕ್ಕೆ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ. ನಾವು ಸೇವಂತಿ ತಕ್ಕ ಹೋಗಿದ್ವಪ್ಪ, ಕೇಳಿದ್ವಿ. ಅವಳ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿಳು. ಹೆಂಗೆ ಬೈತಾಳಪ್ಪ ಹಂಗೇನೆ. ಹೋಗಿ ನಿನ್ನ ಮಗನ ಕೇಳ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ. ಮಾತಾಡ್ದಂಗೆ ಇರ್ತಾಳೆ, ಎಂತಾರೆ ಆಗಲಿ ಸುಮ್ಮನಿರಲ್ಲ. ಅವಳಿಗೇನೇನು ಅಷ್ಟು ತಿಳುವಳಿಕೆ ಇಲ್ಲ ಅಮ್ಮಂಗೆ. ಅವಳ ಬಗ್ಗೆ ಎಲ್ಲನ ಹೆಂಗೆಲ್ಲ ಮಾತಾಡಿದ್ರಲ್ಲಮ್ಮ, ಅವಳ ಬಗ್ಗೆ ಎಲ್ಲ ಹೆಂಗೆ ಮಾತಾಡಿ ಎಂತೆಂಥ ಮಾತಾಡಿದ್ರಿ ಅವಳ ಬಗ್ಗೆ ನೀವು. ನೀವು ಅಂದಿರೋದು ಅದನ್ನೆಲ್ಲ ನೀವು ಮರ್ತು ಬಿಟ್ರಾ? ನಾನು ಏನು ಮಾಡಿದ್ದೀನಿ, ಅವಳಿಗೆ ಏನು ಅಂದಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಆವಾಗ ಗೊತ್ತಾಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ನಾನು ಏನು ಮಾಡಿದ್ದೀವಿ ನಾವು, ಅವಳು ಯಾಕೆ ಹಂಗೆ ಮಾತಾಡಿದ್ಲು, ಅವಳು ಯಾಕೆ ಬೈದ್ಲು ನಮ್ಮನ್ನು, ಯಾಕೆ ಅಂದ್ಲು ಅಂತ ಹೇಳಿ ನೀವು ಯೋಚನೆ ಮಾಡಿರಿ. ಯೋಚನೆ ಮಾಡಿರಿ, ಎಲ್ಲ ಗೊತ್ತಾಗುತ್ತೆ. ನೀವು ಮಾಡಿರೋದು ಒಂದೊಂದಲ್ಲ. ನಾನು ನಮ್ಮಪ್ಪ ನಮ್ಮಮ್ಮ ಅಂತ ಹೇಳಿ ಎಷ್ಟು ಗೌರವ ಇಕ್ಕೊಂಡಿದ್ದೆ ನಿಮ್ಮ ಮೇಲೆ, ಎಷ್ಟು ನಾನು ನಿಮ್ಮ ಮೇಲೆ ಆಸೆ ಇಕ್ಕೊಂಡಿದ್ದೆ ಅಂದರೆ ಯಪ್ಪ ಹೇಳ್ಬಾರ್ದು. ಇವತ್ತು ನನ್ನ ಹೆಂಡ್ತಿನೇ ಬೈದಿದ್ದೀನಿ ನಾನು ಏನೇನು ಇಲ್ಲೋಡು, ಒಂದು ಮಾತಾಡಿಲ್ಲ ನಾನು ಯಾವತ್ತೂ. ನಿಮ್ಮ ಬಗ್ಗೆ ನಾನು ಕೆಟ್ಟಂಗೆ ಮಾತಾಡಿಲ್ಲ. ನಮ್ಮಪ್ಪ ನಮ್ಮಮ್ಮ ಎಂಬುದು ಎಷ್ಟು ಗೌರವ ಇಕ್ಕೊಂಡಿದ್ದೀನಿ. ಹಿಂಗೆ ನಾನು ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಇಕ್ಕೊಂಡಿದ್ದೆ, ಅದ್ರ ಕಳ್ಕೊಬಿಟ್ರಿ ನೀವು. ನಿಮಗೆ ಮರ್ಯಾದೆ ಕೊಟ್ಟಿದ್ದೆ, ನೀವು ಮರ್ಯಾದೆ ಕಳ್ಕೊಬಿಟ್ರಿ. ಏನೇ ಅಂದ್ರೂ ನಾನು ಮಾತಾಡಿಸ್ಬಿಟ್ರಿ. ನಿಮ್ಮ ಮುಖ ನೋಡೋಕೆ ನನಗೆ ಯಾರೂ ಇಲ್ಲ ಅನ್ಕೊಬಿಟ್ಟಿದ್ದೀನಿ. ಯಾರೂ ಇಲ್ಲ, ಯಾರು ಸವಾಸನೂ ಬೇಡ ಅನ್ಕೊಬಿಟ್ಟಿದ್ದೀನಿ ನಾನು. ಅಲ್ಲ ಅಣ್ಣ, ನಿನಗೇನೇನು ಬುದ್ಧಿಗಿದ್ದಿ ಐತೆ ಅಂಬಾನ ಇಲ್ಲ ಅಂಬಾನ? ಹೋಗಿ ಹೋಗಿ ಅವರು ಆ ಯಮ್ಮನಿಗೆ ನೀನು ಸಹಾಯ ಮಾಡೋಕ್ಕೆ ಹೋಗ್ತೀಯಲ್ಲ, ಅವ್ರ ಹೊಲ್ದಕ್ಕೆಲ್ಲನ ಹಾಳಾಗಿ ಬದುಕು ಮಾಡೋಕೆ ಹೋಗ್ತೀಯಲ್ಲಣ್ಣ, ಹೋಗ್ಬಿಡ ಕಣಣ್ಣ. ಅವ್ರ ಗಂಡನಿಂದಲೇ ನಾನು ಇವತ್ತು ಹಿಂಗಾಗಿದ್ದು. ಅವ್ರ ಗಂಡನಿಂದಲೇ ಹಿಂಗೆಲ್ಲನ ನನ್ನ ಜೀವನ ಹಾಳಾಗಿದ್ದು. ಹೋಗಿ ವೇದ ಕೈಗೆ ನೀನು ಬದುಕು ಮಾಡ್ಕೊಡೋದು ಅದೆಲ್ಲ ಮಾಡಬೇಡ. ನೀನು ಹೋಗಿ ಏನು ಮಾಡೋ ಅಂತ ದವ್ರ ಮನೆಯಾಗೆ ಕಣೋ. ಅಯ್ಯಮ್ಮ ಬೊತ್ತೆ ಇರುತ್ತೆ ಯಾವಾಗ್ಲೂ, ಬಿಡ್ಕೋಬೇಡ್ರಿ. ಅಂತಾರನೆಲ್ಲ ನಮ್ಮ ಮನೆಯಾಕೆ ಬಿಡ್ಕೋಬಾರ್ದು, ಬೇಡ. ಬಿಡ್ಕೊಂಬಕ್ಕೆ ಹೋಗ್ಬೇಡ. ಆಮೇಲೆ ಅವರೇ ಸೆನಕ್ಕಾಗ್ತಾರೆ. ನೀವು ಯಾತನ ಹೇಳೋದು ಕೇಳೋದು, ಆಮೇಲೆ ಊಟನು ನಿಮ್ಮ ತಲೆ ಮೇಲೆ ಬರುತ್ತೆ ಕಣೋ. ನಾಳೆ ಹೊತ್ನಾಗ ಅವ್ರ ಗಂಡ ಹೆಂಡ್ತಿ ಸೆನಕ್ಕಾದಾಗ ನಿನ್ನ ಮೇಲೆ ನಿಷ್ಠೂರ ಉರಿಸ್ತಾರೆ. ಬೇಡ ನೋಡು. ಅಂತಾನೆಲ್ಲ ಬಿಡ್ಕೊಂಡು ಯಾಕೆ ತಲೆಗೆ ತಂದ್ಕೊಂತೀಯ? ಇವನು ಅದೇ ಅಂದ ನಮ್ಮ ಪಾಪ. ನಮ್ಮ ಅಣ್ಣಗೆ ಒಂದು ಈಟನ ಬುದ್ಧಿ ಇಲ್ಲ, ಅವ್ರು ಅಲ್ದಕ್ಕೆ ಹೋಗಿ ಬದುಕು ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಬೈಕೆಂಬ್ತಿದ್ದ. ಅದಕ್ಕೆ ಹೇಳೋನ್ ಬಿಡಪ್ಪ ಅಂತ ಅಂದೆ. ನಾವು ಸೆನಕ್ಕಿರ್ತೀವಿ, ಬಟ್ ಎಲ್ಲರೂ ಜೊತೆಗಿರೋನ್ ಬಿಡತ್ತ. ನಾವಿನ್ನೇನು ಮೂವರು ನಿಮ್ಮ ಅಮ್ಮನ ಕೈಲಿ ಆಟೋ ಆಗಲ್ಲ, ಏನಿಲ್ಲ ಅಡುಗೆ ಪಡ್ಗೆ ಮಾಡೋದು ಎಲ್ಲನ ಆಗಲ್ಲ. ಅದಕ್ಕೇನೆ ಎಲ್ಲರೂ ಓಸರು ಜೊತೆಗಿರೋನ್. ನಿಮ್ಮ ಮನೆಗೆ ಬತ್ತೀವಿ, ಅಲ್ಲೇ ಇರೋಕ್ಕಾಗುತ್ತೆ. ಬೇಡಪ್ಪ. ನಮ್ಗೆ ಯಾರು ಸವಾಸನೂ ಬೇಡ. ಅಲ್ಲೇ ನಾವೆಲ್ಲರೂ ನೋಡ್ಕೊಂಡು ಅಯ್ಯೊಂದು ಹೋದ್ವಿ. ನಮಗೇನು ಯಾರೇನು ಅಷ್ಟಕ್ಕಷ್ಟೇನೆ ನಾವು ನೋಡ್ಕೊಂಬಲ್ಲ. ನಾನು ಇವಾಗ ಏನು ಅಂದ್ಕೊಂಡಿದ್ದೀನಿ, ಈಗ ಏನೇ ಅಂದರೂ ಒಳ್ಳೇದಕ್ಕೆ ಕಾಲ ಇಲ್ಲ. ನಮ್ಮರು ತಮ್ಮರು ಅಂತ ಹೇಳಿ ನಾವು ಆಸೆ ಪಟ್ಕೊಂಡು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ನೋಡ್ಕೊಂಬರ್ಗೆ ಯಾರು ಬೆಲೆ ಕೊಡಲ್ಲ ಅಂತ ಗೊತ್ತಾಯಿತು. ನೋಡ್ಕೊಂಬಂಥ ಮಕ್ಕಳಿಗೆ ಫಸ್ಟ್ ತಂದೆ ತಾಯಿ ಬೆಲೆ ಕೊಡಬೇಕು. ತಂದೆ ತಾಯಿದು ತಪ್ಪಿರುತ್ತೆ, ಬರೀ ಮಕ್ಕಳದೇ ತಪ್ಪು ಅಂತ ಹೇಳ್ಬಾರ್ದು ಯಾವತ್ತೂ. ತಂದೆ ತಾಯಿದೂ ತಪ್ಪಿದ್ದೇ ಇರುತ್ತೆ. ನೋಡ್ಕೊಂಬಂಥವ್ರಿಗೆ ನನ್ನ ಮಗ ನೋಡ್ಕೊಂತಾನೆ ಅಂತ ಹೇಳಿ ಅವರಿಗೆ ಬೆಲೆ ಗೌರವ ಕೊಟ್ಕೊಂಡು ಅವ್ರಿಗೆ ಮೋಸ ಮಾಡ್ದಂಗೆ ಮನೆಯಾಗಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗಿದ್ದವ್ರಿಗೆ ತಿಂದ ಮನೆಗೆ ಜನತೆ ಎಣಿಸ್ಬಾರ್ದು, ತಿಂದ ಮನೆಗೆ ಮೋಸ ಮಾಡಬಾರ್ದು. ನೀವೇನು ಮಾಡಿದ್ರಿ ಹೇಳು? ತಂದೆ ತಾಯಿ ಆದವರು, ದೊಡ್ಡವರಾದವರು, ನೀವು ನಾಲ್ವರಿಗೆ ಬುದ್ಧಿ ಹೇಳೋ ಅಂಥವ್ರು ನೀವೇ ಇಂಥ ಕೆಲಸ ಮಾಡಿದ್ದೀರಾ ಅಂದಮೇಲೆ ನಮಗೇನು ಕೇಳ್ಬೇಕು ನೀವು? ನನಗೆ ಹೇಳ್ಕೊಡ್ದು. ಮಕ್ಕಳು ನೋಡ್ಕೊಂಬಲ್ಲ ಅಂತ ಹೇಳಿ ಮಕ್ಕಳ ಮೇಲೆ ನಿಷ್ಠುರ ಒರೆಸಿದ್ರು ಪರವಾಗಿಲ್ಲ, ಆದರೆ ನಾವು ಮಾಡಿರೋ ತಪ್ಪು ಎಂಥದ್ದು ಅಂತ ಫಸ್ಟ್ ನಿಮಗೆ ಅರಿವಾಗಬೇಕು. ನಾವು ಮಾಡಿರೋ ತಪ್ಪು ಎಂಥದ್ದು ಅಂತ ಹೇಳಿ. ಬರೀ ನೋಡ್ಕೊಂಬಲ್ಲ, ಮಕ್ಳು ನೋಡ್ಕೊಂಬಲ್ಲ ಅಂತ ಹೇಳ್ಬೋದು, ಆದರೆ ನಾವೆಂಥ ಕೆಲಸ ಮಾಡಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಅಲ್ಲ, ಮನೆಯಾಗಿದ್ದು ನಮಗೆ ಮಕ್ಕಳಿಗೆ ಮೋಸ ಮಾಡಿದ್ರಲ್ಲ, ಇಂಥ ತಂದೆ ತಾಯಿ ಯಾರಿಗೂ ಬೇಡ. ಯಾರಿಗೂ ಬೇಡ. ಫಸ್ಟು ತಂದೆ ತಾಯಿನೂ ಒಳ್ಳೆಯರಾಗಬೇಕು, ನೋಡ್ಕೊಂಬಂಥ ಮಕ್ಕಳಿಗೆ ಗೌರವ ಕೊಡೋರಾಗಬೇಕು.
ನೋಡ್ಕೊಂಬರ್ಗೆ ಯಾವತ್ತೂ ಬೆಲೆ ಕೊಡಲ್ಲ, ಹತ್ರದವ್ರಿಗೆ ಯಾವತ್ತೂ ಬೆಲೆ ಕೊಡಲ್ಲ. ಎಲ್ಲೋ ಇದ್ದವ್ರ ಮೇಲೆ ಭಾಳ ಆಸೆ. ಇವನು ನೋಡ್ಕೊಂತಿರ್ಲಿಲ್ಲ, ಏನಿಲ್ಲ, ಸಣ್ಣ ಮಗ ಅಂತ ಇವನ ಮೇಲೆ ಅತಿ ಆಸೆ. ಅತಿಯಾದ ಆಸೆ, ಅತಿಯಾದ ಪ್ರೀತಿ ನನ್ನ ಮೇಲೆ. ನಾನು ನೋಡ್ಕೊಂಡು ನಮ್ಮ ತಂದೆ ತಾಯಿ ಅಂತೇಳಿ ನಾನು ಎಷ್ಟು ಗೌರವ ಕೊಟ್ಟು ನಾನು ಹಿಂಗೆ ನೋಡ್ಕೊಂಡು ನಾನು ಏನೇ ಚೆನ್ನಾಗಿರಬೇಕು ಅಂತ ಚೆನ್ನಾಗಿರೋಣ ಅಂತ ಹೋದ್ರೂ ನೀವು ನನಗೆ ಸರಿಯಾಗಿ ಮಾಡಿಬಿಟ್ರಿ. ನೀವು ಮಾಡಿರೋ ಇದಕ್ಕೆ ನಾನು ಯಾವತ್ತೂ ಮರಿಬಾರ್ದು. ನೀವು ಮಾಡಿರೋದನ್ನ ಅಂತಂದು ಮಾಡಿದ್ದೀರ. ಇವತ್ತು ನಾನು ಹೆಂಡ್ತಿ ಒಪ್ಪಿರೂ ನಾನು ಒಪ್ಪಲ್ಲ, ನಿಮ್ಮನ್ನು ನಮ್ಮ ಮನೆಗೆ ಬಿಡ್ಕೊಂಬಕ್ಕೆ ನಾನು ಒಪ್ಪಲ್ಲ. ಒಪ್ಪಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾವತ್ತು ಬಿಡಪ್ಪ. ಇನ್ನೇನು ಮಾಡೋಕ್ಕಾವತ್ತು. ನಾವು ಕೈಲಾಗತ್ತಕ ಮಾಡ್ಕೊಂಡು ಉಣ್ತೀವಿ, ಕೈಲಾಗಲಿಲ್ಲ ಅಂದ್ರೆ ಎಲ್ಲಾನ ಯಾರ ಮನೆಯಾಗ ಭಿಕ್ಷೆ ಬೇಡ್ಕೊಂಡಾದ್ರೂ ಉಣ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ. ಇರೋ ತಕನ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿನ್ಬೇಕಲ್ಲ. ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಹೆಂಗಾಗುತ್ತೆ. ಇನ್ನೇನು ಮಾಡೋಕ್ಕಾವತ್ತು ಬಿಡು. ಹೋಗಿ ಕಂಡರ್ ಬದುಕೆ ಮಾಡು. ಅವ್ರ ಮನೆಗೆ ಒಟ್ಟು ಬದುಕು ಮಾಡಿ ಅವ್ರಿಗೆ ಕೊಡೋ ಅಂಥದ್ದೇನು ಹೊಲ್ದೊಳಗೆ ಅವನ್ನೆಲ್ಲ ನೀವು ಹೇಳ್ಬೇಡ್ರಿ, ಸರಿನಾ? ಅವನ್ನೆಲ್ಲ ನೀವು ಹೇಳೋ ಅಂಥದ್ದೇನಿಲ್ಲ. ಇವತ್ತು ನಾನು ಯಾರ ಮನೆಯಾಗನ ಬದುಕು ಮಾಡ್ತೀನಿ, ನಾನು ಯಾರಿಗಾನ ಸಹಾಯ ಮಾಡ್ತೀನಿ, ನೀವು ಹೇಳೋ ಅಂಥ ಅಧಿಕಾರ ಇಲ್ಲ ನಿಮಗೆ. ನಾನು ಮಾಡ್ತೀನಿ. ಆ ಅಕ್ಕ ಈಗ ನಮ್ಮ ಅಂತಕ್ಕೆ ವಿಶ್ವಾಸದಾಗ ಬರುತ್ತೆ, ಮಾಡ್ತೀನಿ. ನಾವು ಅವರು ಸೇನಾಕ ಮಾಡಿಕೊಡ್ತೀನಿ. ನೀವು ಮಾತ್ರ ನಾನು ಏನೋ ಕೇಳ್ಕೊಡ್ದು ಅಷ್ಟೇ. ಲೈ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಬದುಕು ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ ಎಲ್ಲ ಅವ್ರು ಹೊಲ್ದಾಗೆ ಅಂತ ಹೇಳಿ ತಂದು ಅಲೆ ಪಿಂಟ್ಲಿಕ್ಕೆ ಬಿಟ್ಟಿದೀಯಾ? ಬಿಡಪ್ಪತ್ತ, ಅದು ಯಾಕಂಗೆ ಪರದಾಡ್ತೀರಾ? ನೋಡಜ್ಜಿ, ಆಲೇನೆ ನಾವು ವೇದ ಕೈಗೆ ಒಂದಿಟ್ಟು ಸಹಾಯ ಮಾಡ್ತಾ ಇದೀವಿ. ಆ ಹುಡುಗರ ಮಕ್ಕ ನೋಡಿ, ಬಿಡು ಮಕ್ಳು ಇದ್ದಾವೆ ಪಾಪ, ಏನು ಮಾಡುತ್ತಾವ ಅಕ್ಕ, ಗಂಡನ ತಿಂಗ್ ಮಾಡೋದ, ಯಾರು ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಯಾರು ಇಲ್ಲ ನಮಗೆ ಅಂತ ಹೇಳಿ ಅಕ್ಕಯ್ಯ ನನಗೇನೆ ಬಲವಂತ ಮಾಡ್ತು. ಬಂದು ನಮ್ಗೊಂದಿಟ್ಟು ಸಹಾಯ ಮಾಡಪ್ಪ, ನೋಡ್ಕೊಳಪ್ಪ ಅಂತ ಹೇಳಿ. ಅದಕ್ಕೇನೆ ನೋಡ್ಕೊಂಡಿದ್ಕೆ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಆಲೇನೆ ಇವರು. ಅದೇ ಇವ್ರನ್ನ ತಂದೆ ತಾಯಿ ಅಂತ ಹೇಳೋಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅಂತ ಮೋಸ ಮಾಡಿದ್ರು ನನಗೆ. ನನಗಿವತ್ತು ಇಂಥ ತಂದೆ ತಾಯಿ ಇದ್ದರೂ ಒಂದೇ, ಇಲ್ದಿದ್ರು ಒಂದೇ ಅನ್ನಿಸ್ತೈತಿ. ಅವ್ರೇನು ಮಾಡೋರು ಅಣ್ಣ, ನಾನಿನ್ನೂ ಮೋಸ ಮಾಡಿದ್ದೀನಿ ಹೊರತು, ಆದ್ರೆ ನಮ್ಮ ಅಪ್ಪ ನಮ್ಮಮ್ಮ ನಿನಗೇನು ಮೋಸ ಮಾಡಿಲ್ಲ ಅಂತೆ. ಸುಮ್ಮನಿರ ನಿನ್ನ. ನಾನು ನೋಡ್ಕೊಂಡಿರೋ ಇದಕ್ಕೆ ಅವರು ಹೆಂಗಿರಬೇಕಾಗಿತ್ತು ಗೊತ್ತಾ? ನನ್ನ ಹೆಂಡ್ತಿ ಒಡವೆ ಹೊತ್ಕೊಂಡು ಹೋಗಿ ಆ ಸೊಸಿಗೆ ನನ್ನ ಸೊಸಿಗೆ ಅಂತೇಳಿ ಕೊಟ್ಟನಲ್ಲ ನಮ್ಮ ಅಪ್ಪಯ್ಯ, ಎಷ್ಟು ಹೊಟ್ಟೆ ಉರಿತೈತೆ. ಅವ್ರ ಅಣ್ಣಯ್ಯರು ಹೊಸ ಒಡವೆ ಕೊಟ್ಟಿದ್ರು. ವಸಂತ ಒಡವೆ ತಗೊಂಡೋಗಿ ಎಲ್ಲನ ನನ್ನ ಸೊಸೆ ಅಂತ ಕೊಟ್ಟರು. ಅದೇ ಮತ್ತೆ ನಾವು ಹತ್ರದಾಗೆ ಇದ್ದು ನಾವು ಎಷ್ಟು ಬೆಲೆ ಗೌರವ ಕೊಟ್ಕೊಂಡು ನೋಡ್ಕೊಂತಿದ್ದಕ್ಕೆ ತಂದೆ ತಾಯಿನೂ ಮಕ್ಳಿಗೆ ಬೆಲೆ ಕೊಡಬೇಕು, ಆಮೇಲೆ ಮಕ್ಕಳು ಬೆಲೆ ಗೌರವ ಕೊಡ್ತಾರೆ. ನೀವು ಮಾಡೋ ಕೆಲಸಕ್ಕೆ ಇವಾಗ ನನಗೆ ಭಾಳ ಸಿಟ್ಟು ಬರ್ತಿರೋದು. ಯಾರು ಏನೇ ಅಂಬ್ಲೇಳು, ಊರಾಗ ಬೇಕಾದ್ರೆ ಎಲ್ಲರನ್ನೂ ಕರ್ಕೊಂಬ, ಹೇಳೇ ಇದ್ದಾರೆ ನೀನೇ ನೋಡ್ಕೋಬೇಕು ಅಂತ ಹೇಳಿ ಅಲ್ಲೇ ಹೇಳೇ ಬಿಟ್ಟವ್ರೆ. ಇನ್ಯಾಕೆ ನಂತಾಗಲ್ಲ ತಲೆ ತಿನ್ಬೇಡ್ರಿ, ನನ್ನ ಹತ್ರ ಆಗ್ಲಲ್ಲ ಮಾತಾಡಬೇಡ್ರಿ ಅಷ್ಟೇ. ನಮ್ಮ ಮನೆಯಕ್ಕಂತ ನಾನು ಬಿಡ್ಕೊಂಬಲ್ಲ ಕಣೋ. ನಿನ್ನ ಹೆಂಡ್ತಿ ಮಾತು ಕೇಳಿ ನೀನು ಜಗಳ ಮಾಡ್ದೆ ತಾನೆ, ನಮ್ಮ ಮನೆಯಕ್ಕಂತ ನಾನು ಬಿಡ್ಕೊಂಬಲ್ಲ ನಿನ್ನ. ಬಿಡು, ಕಂಡರ್ಗ ಹಾಳಾಗಿ ದುಡಿಲ್ಲ ಹೇಳು. ಇವನಿಗೆ ನಾವು ಒಳ್ಳೇದು ಹೇಳಿದ್ರೆ ನೋಡು, ಬದುಕು ಮಾಡಿಸಿ ಮತ್ತೆ ಅಷ್ಟೇ ಕಣಪ್ಪ, ಎಲ್ಲ ನಾವು ಹೋಗ್ಬೇಡ, ಬದುಕು ಮಾಡಬೇಡ, ಅವಳಿಗೆ ಏನು ಮಾಡ್ಕೊಡ್ತೀಯ, ಅವಳಿಂದಲೇ ಇವಾಗ ನಮ್ಮ ಮನೆ ಹಿಂಗಾಗಿರೋದು ಅಂತ ಹೇಳಿರಿ. ಅವಕ್ಕ ಏನು ಮಾಡೈತೆ? ಇವಳು ತಿಂದು ಹೆಚ್ಚಾಗಿ ಮಾಡ್ಕೊಂಡಿರೋದು, ಇವಳು ಬುದ್ಧಿ ಇವಳು ಕೈಯಾಗಿದ್ದಿದ್ರೆ ಹಿಂಗೆ ಯಾಕಾಗೋದು? ಅಂತಾರೆ ಇರ್ತಾರಪ್ಪ, 1000 ಜನ ಇರ್ತಾರೆ. ಇವಳು ಬುದ್ಧಿ ಇವಳು ಕೈಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಸುಮ್ಮನೆ ಆ ಅಕ್ಕನ ಬಗ್ಗೆ ಯಾಕೆ ಮಾತಾಡ್ತೀರ? ಇವಳು ಮಾಡಿರೋ ತಪ್ಪೇನೆ ಅಷ್ಟೇ. ಇವಳು ತಪ್ಪು, ಇವಳು ನೀವೇನೇ ಅಂದ್ರೂ ಅವಳನ್ನ ಬಿಟ್ಕೊಡೋದಿಲ್ಲ ನೋಡು. ಅವಳು ಮಾಡಿರೋ ತಪ್ಪು ಎಂಥದ್ದು ಅಂತ. ನಿಮಗೆ ಒಂಥರ ಸೊಸೆ ಅಂತಂದರೆ ಏನೋ ತಲೆ ಮೇಲೆ ಇಕ್ಕೊಂಡಿದ್ರೆ ಏನೋ ಒಂದು ದೊಡ್ಡಿದು. ಸುನಂದ ಅಂದರೆ ನಿಮಗೆಲ್ಲನ ಏನೋ ಒಂಥರ ದೊಡ್ಡಿದು. ಸೇವಂತಿ ಅಂದರೆ ಸ್ವಲ್ಪ ಕೀಳು ನಿಮಗೆ. ಅವಳು ಹೆಂಗೆ ನೋಡ್ಕೊಂಡು ಹೆಂಗೆ ಇದು ಮಾಡಿದ್ರು ಸ್ವಲ್ಪ ಕೀಳು. ಅವಳು ಮಾಡೋದೇ ಸರಿ ನಿಮಗೆ. ಬಿಡೋ ಕೆಂಪ್ರಾಯ ಅತ್ತ, ಹೋದ್ರು ಹೋಗ್ಲಿ. ನೋಡಜ್ಜಿ, ಮತ್ತೆ ಇವ್ರು ನನ್ನ ಆಗ್ಲಲ್ಲನ ಹೆಂಗೆ ಮಾತಾಡ್ಸಕ್ಕೆ ಬರ್ತಾರೆ, ಏನಾನ ಒಂದು ಮಾತಾಡ್ಸ್ಕೊಂಡು ಬರ್ತಾರೆ. ಅದಕ್ಕೇ ನಮ್ಮ ಮನೆಗೆ ಮಾತ್ರ ಬಿಡ್ಕೊಂಬಲ್ಲ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಂತ ಹೇಳಿದ್ದೀನಿ. ನನ್ನ ಹತ್ರ ಮಾತಾಡಿದ್ರೆ ಅವೆಲ್ಲ ನಡೆಯಲ್ಲ. ನಿಮ್ಮ ಪಾಡಿಗೆ ನೀವು ಇರೋದು ಕಲ್ಕೊಟ್ರೆ ನನ್ನ ಹೆಂಡ್ತಿ ಒಪ್ಪಿದ್ರು ಇವತ್ತು ನಾನು ಒಪ್ಪಲ್ಲ. ಇವತ್ತು ಯಾಕಂದರೆ ಇವ್ರು ಮಾಡಿರೋ ಮೋಸಕ್ಕೆ, ತಂದೆ ತಾಯಿಯಾಗಿ ಇವ್ರು ಮಾಡಿರೋ ಮೋಸಕ್ಕೆ ನಾನು ಏನೇಂದ್ರೂ ಒಪ್ಪಲ್ಲ. ಅಲ್ಲ, ನಾನು ಎಷ್ಟು ಇದ್ರಾಗಿಂದ ನಾನು ಏನೇ ಆಸೆಪಟ್ಟು ನಾನು ಹೆಂಗೆ ಇದು ಮಾಡಿದ್ರು ನನಗೆ ಮೋಸ ಮಾಡಿಬಿಟ್ಟು ಇದು ಮಾಡಿಬಿಟ್ರಲ್ಲ, ನನಗೆ ಅದಕ್ಕೇ ಇವ್ರನ್ನ ಕಂಡ್ರೆ ಆಗಲ್ಲ. ಬಿಡಪ್ಪ, ಬಿಡೆ, ಬಲವಂತ ಮಾಡಬೇಡ ಅವ್ನು. ಹಂಗೆ ಒಂದಲ್ಲ ಒಂದು ಹಿಂಗೆ ಗೊತ್ತಾಗುತ್ತೆ, ಹೋಗಿ ಮಾಡ್ಲಿ. ಮಕ್ಕಳು ಒಳ್ಳೆಯವರಾದರೆ ಸಾಲದು, ತಂದೆ ತಾಯಿನೂ ಒಳ್ಳೆಯವರಾಗಬೇಕು. ನಾನು ಎಷ್ಟೆಲ್ಲ ನಮ್ಮ ತಂದೆ ತಾಯಿ ಬಗ್ಗೆ ಗೌರವ ಇಟ್ಕೊಂಡಿದ್ದೆ, ಪ್ರೀತಿ ಇಟ್ಕೊಂಡಿದ್ದೆ, ಆದರೆ ಅವರು ಅದನ್ನು ಕಳೆದುಬಿಟ್ರು. ನಮ್ಮ ಮನೆಗೆ ಇಟ್ಕೊಂಡು ನನಗೆ ಮೋಸ ಮಾಡಿ ನಾವು ಒಂದು ಸಣ್ಣ ಮಗ ಸಣ್ಣ ಸೊಸೆ ಅಂತೇಳಿ ಹೊರಟೋಗ್ಬಿಟ್ರು. ನನಗೆ ಅದೇ ಬೇಜಾರಾಯಿತು. ಅದಕ್ಕೆ ಇವಾಗ ನಮ್ಮ ಹತ್ರ ಬಂದವರೇ ನಾನು ಮಾತ್ರ ಮನೆ ಹತ್ರ ಬಿಡಿಸ್ಕೊಂಬಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಸೇವಂತಿ ಒಪ್ಪಿದ್ರು ಇವತ್ತು ನಾನು ಬಿಡಿಸ್ಕೊಂಬಲ್ಲ. ಬರೀ ಮಕ್ಕಳು ನೋಡ್ಕೊಂಬಲ್ಲ ಅಂತ ಹೇಳ್ಬೋದು, ಆದರೆ ಫಸ್ಟು ತಂದೆ ತಾಯಿನೂ ಒಳ್ಳೆಯರಾಗಬೇಕು. ನೋಡ್ಕೊಂಬರ್ಗೆ ಬೆಲೆ ಗೌರವ ಕೊಡಬೇಕು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆಗೆ ನಿಮ್ಮ ಒಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.